ಆತ್ಮೀಯ ವಿದ್ಯಾರ್ಥಿಗಳೇ, RV ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋದಲ್ಲಿ 8ನೇ ತರಗತಿ ಘಾತಾಂಕಗಳ ಆಟ ಪಾಠದ ಪುಟ ಸಂಖ್ಯೆ 48ರಲ್ಲಿರ್ತಕ್ಕಂಥ ಮೊದಲ 3 ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ. ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ ಪುಟ ಸಂಖ್ಯೆ 48ರಲ್ಲಿರ್ತಕ್ಕಂಥ 4, 5 ಮತ್ತು 6ನೇ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಘಾತಾಂಕಗಳ ಆಟ ಪಾಠದ ಪುಟ ಸಂಖ್ಯೆ 48ರಲ್ಲಿರ್ತಕ್ಕಂಥ 4ನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರತಿ ಹೇಳಿಕೆಯನ್ನು ಪರಿಶೀಲಿಸಿ ಮತ್ತು ಅದು ಯಾವಾಗಲೂ ಸರಿ, ಕೆಲವೊಮ್ಮೆ ಮಾತ್ರ ಸರಿ ಅಥವಾ ಸರಿಯಿಲ್ಲ ಎಂದು ಕಂಡುಹಿಡಿಯಿರಿ. ನಿಮ್ಮ ತಾರ್ಕಿಕತೆಯನ್ನು ವಿವರಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ ಒಟ್ಟು 5 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗಳನ್ನು ನಾವು ಗಮನಿಸ್ತಾ ತಾರ್ಕಿಕವಾಗಿ ಉತ್ತರಿಸೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಹೇಳಿಕೆಯನ್ನು ನಾವು ನೋಡೋಣ. ಘನ ಸಂಖ್ಯೆಗಳು ವರ್ಗ ಸಂಖ್ಯೆಗಳೂ ಸಹ ಆಗಿವೆ ಅಂತ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಈ ಹೇಳಿಕೆ ಏನಾಗ್ತದೆ, ಕೆಲವೊಮ್ಮೆ ಮಾತ್ರ ಸರಿ ಆಗ್ತದೆ. ವಿದ್ಯಾರ್ಥಿಗಳೇ, ಕಾರಣ ನಾನಿಲ್ಲಿ ಒಂದು ಉದಾಹರಣೆಯನ್ನು ನಾನು ಕೊಟ್ಟಿದ್ದೀನಿ. ಇಲ್ಲಿ 8ರ ವರ್ಗ ಅಂದರೆ 8 × 8 8 8 64 ಆಗ್ತದೆ, 64. ಅದೇ ರೀತಿಯಾಗಿ 4ರ ಘನ 4 × 4 × 4 4 4 16 16 4 64 ಆಗ್ತದೆ. ಅಂದರೆ 8ರ ವರ್ಗ 64ಕ್ಕೆ ಸಮ ಆಗ್ತದೆ, 4ರ ಘನ 64ಕ್ಕೆ ಸಮ ಆಗ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ, ಈ 64 ಒಂದು ವರ್ಗ ಸಂಖ್ಯೆ ಕೂಡ ಆಗಿದೆ, ಒಂದು ಘನ ಸಂಖ್ಯೆ ಕೂಡ ಆಗಿದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, 2ರ ಘನ 2 × 2 × 2 2 2 4 4 2 8 ಆಗ್ತದೆ. ಅಂದರೆ 2ರ ಘನ 8 ಆಗ್ತದೆ. ಆದರೆ ವಿದ್ಯಾರ್ಥಿಗಳೇ, ಈ ಒಂದು 8 ಒಂದು ವರ್ಗ ಸಂಖ್ಯೆ ಅಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ 8 ಘನ ಸಂಖ್ಯೆ ಆಗಿದೆ, ಆದರೆ ವರ್ಗ ಸಂಖ್ಯೆ ಅಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಹೇಳಿಕೆ ಕೆಲವೊಮ್ಮೆ ಮಾತ್ರ ಏನಾಗ್ತದೆ, ಸರಿ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 2ನೇ ಒಂದು ಹೇಳಿಕೆ, 4ನೇ ಘಾತಗಳೂ ಸಹ ವರ್ಗ ಸಂಖ್ಯೆಗಳು ಆಗಿವೆ ಅಂತ ಕೊಟ್ಟಿದ್ದಾನೆ. ಈ ಒಂದು ಹೇಳಿಕೆ ಏನಾಗ್ತದೆ, ಯಾವಾಗಲೂ ಸರಿಯಾಗ್ತದೆ ವಿದ್ಯಾರ್ಥಿಗಳೇ. ಕಾರಣ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ನಿಯಮವನ್ನು ನಾನು ಬರ್ಕೊಂಡಿದ್ದೀನಿ. ಎನ್ನದ ಘಾತ 4 ಅದು ಯಾವುದಕ್ಕೆ ಸಮ ಆಗ್ತದೆ, ಎನ್ನದ ಘಾತ 2 ಅದರ ಘಾತ 2 ಎಂದು ನಾವು ಬರೆದುಕೊಳ್ಬೋದು ವಿದ್ಯಾರ್ಥಿಗಳೇ. ಎನ್ನದ ಘಾತ a ಅದರ ಘಾತ b = ಎನ್ನದ ಘಾತ ab. ಈ ಒಂದು ಘಾತಾಂಕ ನಿಯಮವನ್ನು ನಾವು ನೆನಪು ಮಾಡಿಕೊಂಡ್ರೆ ಈ ಒಂದು ಎನ್ನದ ಘಾತ 4ಅನ್ನು ನಾವು ಎನ್ನದ ಘಾತ 2 ಅದರ ಘಾತ 2 2 2 4 ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಉದಾಹರಣೆ ರೂಪದಲ್ಲಿ ನಾವು ಹೇಳೋದಾದರೆ ಇಲ್ಲಿ 3ರ ಘಾತ 4, ಈ 3ರ ಘಾತ 4ಅನ್ನು ನಾವು 3ರ ಘಾತ 2 ಅದರ ಘಾತ 2 ಎಂದು ನಾವು ಬರೆದುಕೊಳ್ಬೋದು ವಿದ್ಯಾರ್ಥಿಗಳೇ. ಈ 3ರ ಘಾತ 2 ಅಂದರೆ 3ರ ವರ್ಗ ಅಂದರೆ ಅದು 9 ಆಗ್ತದೆ. ಅದರ ಘಾತ 2ಅನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 9ರ ವರ್ಗ 9 9 ಅದು 81 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 4ನೇ ಘಾತಗಳು ಸಹ ವರ್ಗ ಸಂಖ್ಯೆಗಳು ವಿದ್ಯಾರ್ಥಿಗಳೇ. ಅಂದರೆ ಒಂದು ಸಂಖ್ಯೆಯ ಘಾತಸೂಚಿ 4 ಇತ್ತು ಅಂದರೆ ಅದನ್ನು ನಾವು ಸಂಕ್ಷೇಪಿಸಿದಾಗ ಅದು ಒಂದು ವರ್ಗ ಸಂಖ್ಯೆ ಬರ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ 81 ಒಂದು ವರ್ಗ ಸಂಖ್ಯೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಹೇಳಿಕೆ ಯಾವಾಗಲೂ ಸರಿಯಾಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, 3ನೇ ಒಂದು ಹೇಳಿಕೆ, ಒಂದು ಸಂಖ್ಯೆಯ 5ನೇ ಘಾತವು ಆ ಸಂಖ್ಯೆಯ ಘನದಿಂದ ಭಾಗಿಸಲ್ಪಡುತ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಹೇಳಿಕೆ ಯಾವಾಗಲೂ ಸರಿಯಾಗ್ತದೆ ವಿದ್ಯಾರ್ಥಿಗಳೇ. ಕಾರಣ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಒಂದು ಉದಾಹರಣೆಯನ್ನು ನಾನು ತೆಗೆದುಕೊಂಡಿದ್ದೇನೆ. ಒಂದು ಸಂಖ್ಯೆಯ 5ನೇ ಘಾತ ಅಂದರೆ ನಾನಿಲ್ಲಿ 2 ಅಂತಕ್ಕಂಥ ಒಂದು ಸಂಖ್ಯೆ ತೆಗೆದುಕೊಂಡಿದ್ದೇನೆ. ಒಂದು ಸಂಖ್ಯೆಯ 5ನೇ ಘಾತ ಅಂದರೆ ನಾನು 2ಅನ್ನು 5 ಸಾರಿ ನಾವು ಗುಣಿಸಿದಾಗ 2 × 2 × 2 × 2 × 2 2 2 4 4 2 8 8 2 16 16 2 32 ಆಗ್ತದೆ. ಅಂದರೆ ಒಂದು ಸಂಖ್ಯೆಯ 5ನೇ ಘಾತ ಅದು 32ಕ್ಕೆ ಸಮ ಆಗ್ತದೆ. ಆ ಸಂಖ್ಯೆಯ ಘನದಿಂದ ಅಂದರೆ ಅದೇ ಸಂಖ್ಯೆಯ ಘನ, ಇಲ್ಲಿ 2 ಅಂತಕ್ಕಂಥ ನಾನು ಏನು ಸಂಖ್ಯೆ ಒಂದು ಆಧಾರ ಸಂಖ್ಯೆ ತೆಗೆದುಕೊಂಡಿದ್ದೇನೆ ಅದರ ಒಂದು ಘನ 2ರ ಘನ ಎಷ್ಟಾಗ್ತದೆ, 2 2 4 4 2 8 ಆಗ್ತದೆ. ಅಂದರೆ ಆ ಸಂಖ್ಯೆಯ ಘನ 8ಕ್ಕೆ ಸಮ ಆಗ್ತದೆ. ಆದ್ದರಿಂದ ಆ ಒಂದು 5ನೇ ಘಾತವು 5ನೇ ಘಾತ 32 ಬಂದಿದೆ. ಆ ಸಂಖ್ಯೆಯ ಘನದಿಂದ ಭಾಗಿಸಲ್ಪಡುತ್ತದೆ. ಆ ಸಂಖ್ಯೆಯ ಘನ ಎಷ್ಟಿದೆ, 8 ಇದೆ, ಇದರಿಂದ ಭಾಗಿಸಲ್ಪಡುತ್ತದೆ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಅಂದರೆ 32 / 8 ಅಂದರೆ
8 1 8, 8 4 32 ಆಗ್ತದೆ. ಅಂದರೆ ನಿಶ್ಶೇಷವಾಗಿದು ಭಾಗ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಹೇಳಿಕೆ ಯಾವಾಗಲೂ ಸರಿ ಆಗ್ತದೆ. ಇಲ್ಲಿ ನಿಯಮದ ರೂಪದಲ್ಲಿ ನಾವು ಹೇಳೋದಾದರೆ ಎನ್ನದ ಘಾತ 5 ಬಾಗಿಲೆ ಎನ್ನದ ಘಾತ 3, ಒಂದು ಸಂಖ್ಯೆಯ 5ನೇ ಘಾತ ಆ ಒಂದು ಸಂಖ್ಯೆಯ ಘನ, ಅಂದರೆ ಆ ಒಂದು ಸಂಖ್ಯೆಯ ಘಾತ ಸೂಚಿ 3 ಅಂತ ಅರ್ಥ. ದಿಸ್ ಈಕ್ವಲ್ ಟು ಇಲ್ಲಿ ಆಧಾರಗಳು ಸಮನಾಗಿದ್ದಾಗ ಆಧಾರ ಸಂಖ್ಯೆಯನ್ನು ಹಾಗೆ ನಾವು ಬರ್ತೀವಿ. ಘಾತ ಸೂಚಿ 5 ಇದೆ, ಛೇದದಲ್ಲಿರ್ತಕ್ಕಂಥ ಘಾತ ಸೂಚಿ +3 ಇದೆ, ಅಂಶಕ್ಕೆ ಬಂದರೆ -3 ಆಗ್ತದೆ. ಅದೇನಾಗ್ತದೆ? ದಿಸ್ ಈಕ್ವಲ್ ಟು ಎನ್ನದ ಘಾತ 5ರಲ್ಲಿ 3 ಕಳೆದ್ರೆ 2 ಸಿಗ್ತದೆ. ಈ ಒಂದು ನಿಯಮದ ಪ್ರಕಾರ ಎನ್ನದ ಘಾತ ಎ ಬಾಗಿಲೆ ಎನ್ನದ ಘಾತ ಬಿ ಈಸ್ ಈಕ್ವಲ್ ಟು ಎನ್ನದ ಘಾತ ಎ ಮೈನಸ್ ಬಿ ಆಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಆಧಾರಗಳು ಸಮನಾಗಿದ್ದಾಗ ಇಲ್ಲಿ ಘಾತ ಸೂಚಿ ಛೇದದಲ್ಲಿರ್ತಕ್ಕಂಥ ಘಾತ ಸೂಚಿ +b ಇದೆ, ಅಂಶಕ್ಕೆ ಬಂದರೆ -b ಆಗ್ತದೆ ಈ ಒಂದು ನಿಯಮದ ಪ್ರಕಾರ. ಆದ್ದರಿಂದ ಈ ಒಂದು ಹೇಳಿಕೆ ಯಾವಾಗಲೂ ಸರಿ ಆಗ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, 4ನೇ ಒಂದು ಹೇಳಿಕೆ, 2 ಘನ ಸಂಖ್ಯೆಗಳ ಗುಣಲಬ್ಧವು ಒಂದು ಘನ ಸಂಖ್ಯೆಯಾಗಿದೆ. ವಿದ್ಯಾರ್ಥಿಗಳೇ, ಈ ಒಂದು ಹೇಳಿಕೆ ಯಾವಾಗಲೂ ಸರಿಯಾಗ್ತದೆ ವಿದ್ಯಾರ್ಥಿಗಳೇ. ಕಾರಣ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಒಂದು ಉದಾಹರಣೆಯನ್ನು ನಾನು ತೆಗೆದುಕೊಂಡಿದ್ದೇನೆ. 2 ಘನ ಸಂಖ್ಯೆಗಳ ಗುಣಲಬ್ಧ. ಇಲ್ಲಿ 2 ಅಂತಕ್ಕಂಥ ಒಂದು ಘನ ಸಂಖ್ಯೆ, 3 ಅಂತಕ್ಕಂಥ ಒಂದು ಘನ ಸಂಖ್ಯೆ, ಇವುಗಳ ಗುಣಲಬ್ಧ. ಇವುಗಳ ಗುಣಲಬ್ಧ ಕೂಡ ಏನಾಗಿರ್ತದೆ? ಒಂದು ಘನ ಸಂಖ್ಯೆಯಾಗಿರ್ತದೆ ಅಂತ ನಾವು ಪ್ರೂವ್ ಮಾಡೋಣ. ಇಲ್ಲಿ 2ರ ಘನ 2 2 4, 4 2 8 ಆಗ್ತದೆ. ಗುಂಡ್ಲೆ ಇಲ್ಲಿ 3ರ ಘನ 3 3 9, 9 3 27 ಆಗ್ತದೆ. 2ರ ಘನ 8, 3ರ ಘನ 27. 8 ಗುಂಡ್ಲೆ 27 ಅಂದರೆ ಅದು 216 ಆಗ್ತದೆ. ವಿದ್ಯಾರ್ಥಿಗಳೇ, 216 6ರ ಘನ ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಈ 6ಅನ್ನು ನಾವು 3 ಸಾರಿ ನಾವು ಗುಣಿಸಿದಾಗ 6 ಗುಂಡ್ಲೆ 6 ಗುಂಡ್ಲೆ 6, 6 6 36, 36 216 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 2 ಘನ ಸಂಖ್ಯೆಗಳ ಗುಣಲಬ್ಧ, ಈ 2 ಸಂಖ್ಯೆಗಳ ಗುಣಲಬ್ಧ, 2 ಘನ ಸಂಖ್ಯೆಗಳ ಗುಣಲಬ್ಧ ಅದೇನಾಗ್ತದೆ? ಒಂದು ಘನ ಸಂಖ್ಯೆಯೇ ಆಗಿರ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ನಿಯಮದ ರೂಪದಲ್ಲಿ ನಾವು ಹೇಳೋದಾದರೆ ಇಲ್ಲಿ ಎನ್ನದ ಘಾತ 3 ಗುಂಡ್ಲೆ ಎಮ್ಮದ ಘಾತ 3. ಇಲ್ಲಿ ಘಾತ ಸೂಚಿಗಳು ಒಂದೇ ಆಗಿದ್ದಾವೆ, 3 ಆಗಿದ್ದಾವೆ. ನಾನೇನು ಮಾಡ್ತಾ ಇದ್ದೀನಿ? ಇಲ್ಲಿ ಆಧಾರಗಳನ್ನು ನಾನು ಗುಣಿಸ್ತಾ ಇದ್ದೀನಿ. ಎನ್ ಗುಂಡ್ಲೆ ಎಮ್, ಎನ್ ಗುಂಡ್ಲೆ ಎಮ್, ಅದರ ಘಾತ ಸೂಚಿ 3ಅನ್ನು ನಾನು ಬರಿತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಎನ್ ಗುಂಡ್ಲೆ ಎಮ್ ಅಂದರೆ ಎನ್ ಎಮ್, ಅದರ ಘಾತ 3 ಎಂದು ನಾವು ಬರೆದುಕೊಳ್ಳಬಹುದು. ಆದ್ದರಿಂದ ಈ ಒಂದು ಹೇಳಿಕೆ ಯಾವಾಗಲೂ ಸರಿ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 5ನೇ ಒಂದು ಹೇಳಿಕೆ, ಕ್ಯೂವದ ಘಾತ 46 ಎಂಬುದು 4ನೇ ಘಾತ ಮತ್ತು 6ನೇ ಘಾತ ಎರಡೂ ಆಗಿದೆ. ಕ್ಯೂ ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳೇ, ಕ್ಯೂ ಅಂತಕ್ಕಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಅಂದರೆ 1 ಮತ್ತು ತನ್ನನ್ನು ತಾನು ಅಪವರ್ತನವನ್ನಾಗಿ ಹೊಂದಿರತಕ್ಕಂಥ ಸಂಖ್ಯೆಗಳು, ಅವು ಅವಿಭಾಜ್ಯ ಸಂಖ್ಯೆಗಳು. ವಿದ್ಯಾರ್ಥಿಗಳೇ, ಈ ಒಂದು ಕ್ಯೂವದ ಘಾತ 46 ಎಂಬುದು 4ನೇ ಘಾತ ಮತ್ತು 6ನೇ ಘಾತ ಎರಡೂ ಆಗಿದೆ ಅಂತ ಕೊಟ್ಟಿದ್ದಾನೆ. ಈ ಒಂದು ಹೇಳಿಕೆ ಏನಾಗ್ತದೆ? ಸರಿ ಇಲ್ಲ ವಿದ್ಯಾರ್ಥಿಗಳೇ. ಯಾಕಂದರೆ ಎನ್ನದ ಘಾತ ಎ, ಅದರ ಘಾತ ಬಿ, ಈ ನಿಯಮ ಏನನ್ನು ಹೇಳ್ತದೆ ಅಂದರೆ ಎನ್ನದ ಘಾತ ಎ ಬಿ, ಈ 2 ಘಾತ ಸೂಚಿಗಳನ್ನು ನಾವು ಗುಣಿಸ್ತೀವಿ ವಿದ್ಯಾರ್ಥಿಗಳೇ. ಅಂದರೆ ಎನ್ನದ ಘಾತ ಎ ಬಿ ಆಗ್ತದೆ. ಅಂದರೆ ಈ ಎನ್ನದ ಘಾತ ಎ ಬಿ ಏನು ಬರ್ತದೆ ಉತ್ತರ, ಈ ಎ ಬಿ ಅಂತಕ್ಕಂಥ ಒಂದು ಗುಣಲಬ್ಧ 4ರಿಂದ ಭಾಗ ಆದರೆ ಅದು 4ನೇ ಘಾತ ಆಗ್ತದೆ. 6ರಿಂದ ಭಾಗ ಆದರೆ ಈ ಒಂದು ಎ ಬಿ ಅದು 6ನೇ ಘಾತ ಆಗ್ತದೆ ವಿದ್ಯಾರ್ಥಿಗಳೇ. ಆದರೆ ವಿದ್ಯಾರ್ಥಿಗಳೇ, ಈ ಒಂದು 46 ಅಂತಕ್ಕಂಥ ಈ ಒಂದು ಘಾತ ಸೂಚಿ ಏನಿದೆ ಅದು 4ರಿಂದ ಕೂಡ ಭಾಗ ಆಗಲ್ಲ ಮತ್ತು 6ರಿಂದ ಕೂಡ ಭಾಗ ಆಗಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ 46 ಸಂಖ್ಯೆ 4 ಮತ್ತು 6 ಎರಡರಿಂದಲೂ ಭಾಗವಾಗುವುದಿಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಹೇಳಿಕೆ ಸರಿ ಇಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ಕ್ಯೂವದ ಘಾತ 46 4ನೇ ಘಾತವೂ ಅಲ್ಲ, ಅಂದರೆ 4ರಿಂದ ಕೂಡ ಇದು ಭಾಗ ಆಗಲ್ಲ ಮತ್ತು 6ನೇ ಘಾತವೂ ಅಲ್ಲ, ಅಂದರೆ 6ರಿಂದ ಕೂಡ ಇದು ಭಾಗ ಆಗಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಹೇಳಿಕೆ ಏನಾಗ್ತದೆ? ಸರಿ ಇಲ್ಲ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, 5ನೇ ಒಂದು ಪ್ರಶ್ನೆ, ಇವುಗಳನ್ನು ಸಂಕ್ಷೇಪಿಸಿ ಮತ್ತು ಉತ್ತರವನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಒಟ್ಟು 5 ಬೆಲೆಗಳನ್ನು ಕೊಟ್ಟಿದ್ದಾನೆ. ಇವುಗಳನ್ನು ನಾವು ಒಂದೊಂದಾಗಿ ಸಂಕ್ಷೇಪಿಸೋಣ. ತದನಂತರ ಉತ್ತರಗಳನ್ನು ಘಾತಾಂಕ ರೂಪದಲ್ಲಿ ಬರೆಯೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಬೆಲೆಗಳನ್ನು ನಾನು ಬರ್ಕೊಂಡಿದ್ದೀನಿ. 10ರ ಘಾತ -2 ಗುಂಡ್ಲೆ 10ರ ಘಾತ -5. ವಿದ್ಯಾರ್ಥಿಗಳೇ, ಈ ಘಾತಾಂಕಗಳ ನಿಯಮಗಳನ್ನು ನಾವು ನೆನಪು ಮಾಡಿಕೊಂಡ್ರೆ ಇಲ್ಲಿ ಎನ್ನದ ಘಾತ ಎ ಗುಂಡ್ಲೆ ಎನ್ನದ ಘಾತ ಬಿ ಇಸ್ ಈಕ್ವಲ್ ಟು
ಎನ್ನದ ಘಾತ ಎ ಪ್ಲಸ್ ಬಿ. ಇಲ್ಲಿ ಆಧಾರಗಳು ಸಮನಾಗಿದ್ದಾಗ ಘಾತ ಸೂಚಿಗಳನ್ನು ನಾವೇನು ಮಾಡ್ತೀವಿ, ಕೂಡಿಸ್ತೀವಿ ವಿದ್ಯಾರ್ಥಿಗಳೇ. ಆದ್ದರಿಂದ ಇಲ್ಲಿ ಆಧಾರಗಳು ಸಮನಾಗಿದ್ದಾವೆ, 10 10 ಇದೆ. ಘಾತಾಂಕಗಳನ್ನು ನಾವು ಕೂಡಿಸೋಣ. ದಿಸ್ ಈಕ್ವಲ್ ಟು ಈ ಒಂದು ಆಧಾರ ಸಂಖ್ಯೆಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ 10, ಅದರ ಘಾತ, ಈ ಘಾತ ಸೂಚಿಗಳನ್ನು ನಾವು ಕೂಡಿಸೋಣ. -2 ಪ್ಲಸ್ -5 ನಾನು ಕೂಡಿಸ್ತಾ ಇದ್ದೀನಿ. ದಿಸ್ ಈಕ್ವಲ್ ಟು ಆಧಾರ ಸಂಖ್ಯೆ 10 ಹಾಗೆ ನಾನು ಬರ್ಕೊಂಡಿದ್ದೀನಿ. -2 ವಿದ್ಯಾರ್ಥಿಗಳೇ, ಇಲ್ಲಿ ಬ್ರ್ಯಾಕೆಟ್ನಲ್ಲಿ -5 ಇದೆ, ಹೊರಗಡೆ ಪ್ಲಸ್ ಇದೆ. ಪ್ಲಸ್ ಇಂಟು ಮೈನಸ್ ಆಗ್ತದೆ. 5ಕ್ಕೆ 5 ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಆಧಾರ ಸಂಖ್ಯೆ 10 ಹಾಗೆ ನಾನು ಬರ್ಕೊಂಡಿದ್ದೀನಿ. 10 ಇಲ್ಲಿ ಘಾತ ಸೂಚಿಗಳು -2 -5 ಒಟ್ಟು -7 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 10ರ ಘಾತ -7 ನಮಗೆ ಸಿಗ್ತದೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಇದು ಅಂಶದಲ್ಲಿರ್ತಕ್ಕಂಥ ಈ ಬೆಲೆ, ಈ ಒಂದು ಘಾತಾಂಕಗಳ ನಿಯಮದ ಪ್ರಕಾರ ಎನ್ನದ ಘಾತ -a ಈಸ್ ಈಕ್ವಲ್ ಟು ಈ ಅಂಶದಲ್ಲಿರ್ತಕ್ಕಂಥ ಬೆಲೆಯನ್ನು ನಾವು ಛೇದಕ್ಕೆ ತಂದರೆ 1/, ಈ ಅಂಶದಲ್ಲಿರ್ತಕ್ಕಂಥ ಈ ಒಂದು ಘಾತ ಸೂಚಿ -a ಏನಿದೆ ಅದು ಏನಾಗ್ತದೆ, +a ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಘಾತ ಸೂಚಿಗಳ ಚಿಹ್ನೆಗಳು ಏನಾಗ್ತವೆ, ಬೇರೆ ಆಗ್ತವೆ. ಆದ್ದರಿಂದ ಈ ನಿಯಮದ ಪ್ರಕಾರ ಇಲ್ಲಿ 10ರ ಘಾತ -7 ಇದೆ, ಇದನ್ನು ನಾವು ಛೇದಕ್ಕೆ ತಂದರೆ ಅಂದರೆ 1/, 10ರ ಘಾತ +7 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ನಾವು ಸಂಕ್ಷೇಪಿಸಿದಾಗ ನಮಗೆ 1/, 10ರ ಘಾತ 7 ನಮಗೆ ಉತ್ತರ ಸಿಗ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಎರಡನೇ ಒಂದು ಬೆಲೆಗಳನ್ನು ನಾನು ಬರ್ಕೊಂಡಿದ್ದೀನಿ. 5ರ ಘಾತ 7 ಬಾಗ್ಲೆ 5ರ ಘಾತ 4. ವಿದ್ಯಾರ್ಥಿಗಳೇ, ಈ ಒಂದು ಘಾತಾಂಕಗಳ ನಿಯಮಗಳನ್ನು ನಾವು ನೆನಪು ಮಾಡಿಕೊಂಡ್ರೆ ಎನ್ನದ ಘಾತ a ಬಾಗ್ಲೆ ಎನ್ನದ ಘಾತ b ಈಸ್ ಈಕ್ವಲ್ ಟು ಇಲ್ಲಿ ಆಧಾರಗಳು ಸಮನಾಗಿದ್ದಾಗ ಛೇದದಲ್ಲಿರ್ತಕ್ಕಂಥ ಘಾತ ಸೂಚಿ ಅಂಶಕ್ಕೆ ಬಂದರೆ ಚಿಹ್ನೆ ಏನಾಗ್ತದೆ, ಬೇರೆ ಆಗ್ತದೆ. ಪ್ಲಸ್ ಬಿ ಇಲ್ಲಿ ಏನಾಗ್ತದೆ, -b ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ನಿಯಮದ ಪ್ರಕಾರ ದಿಸ್ ಈಕ್ವಲ್ ಟು ಇಲ್ಲಿ ಅಂಶದಲ್ಲಿರ್ತಕ್ಕಂಥ 5ರ ಘಾತ 7 ಹಾಗೆ ನಾನು ಬರ್ಕೊಂಡಿದ್ದೀನಿ, ಬಾಗ್ಲೆ ಛೇದದಲ್ಲಿರ್ತಕ್ಕಂಥ 5ರ ಘಾತವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಈ ನಿಯಮದ ಪ್ರಕಾರ ಇಲ್ಲಿ ಆಧಾರಗಳು ಸಮನಾಗಿದ್ದಾವೆ, 5ಅನ್ನು ನಾನು ಬರ್ಕೊಂಡಿದ್ದೀನಿ. ಅಂಶದಲ್ಲಿ ಘಾತ ಸೂಚಿ 7 ಇದೆ, 7ಅನ್ನು ಬರ್ಕೊಂಡಿದ್ದೀನಿ. ಈ ಛೇದದಲ್ಲಿರ್ತಕ್ಕಂಥ ಘಾತ ಸೂಚಿ +4 ಇದೆ, ಇದು ಅಂಶಕ್ಕೆ ಬಂದರೆ -4 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ದಿಸ್ ಈಕ್ವಲ್ ಟು ಇಲ್ಲಿ 5ರ ಘಾತ 7 - 4 ಇದೆ, 7ರಲ್ಲಿ 4ಅನ್ನು ನಾವು ಕಳೆದರೆ ನಮಗೆ 3 ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಬೆಲೆಗಳನ್ನು ನಾವು ಸಂಕ್ಷೇಪಿಸಿದಾಗ ಇದರ ಒಂದು ಬೆಲೆ 5ರ ಘಾತ 3 ನಮಗೆ ಉತ್ತರ ಸಿಗುತ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಮೂರನೇ ಒಂದು ಬೆಲೆ 9ರ ಘಾತ -7 ಬಾಗ್ಲೆ 9ರ ಘಾತ 4. ದಿಸ್ ಈಕ್ವಲ್ ಟು ಈ 9ರ ಘಾತ -7 ಅಂಶದಲ್ಲಿದೆ, 9ರ ಘಾತ -7 ಬಾಗ್ಲೆ ಛೇದದಲ್ಲಿರ್ತಕ್ಕಂಥ 9ರ ಘಾತ 4ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಈ ಬೆಲೆಗಳನ್ನು ನಾವು ಗಮನಿಸಿದರೆ ಘಾತಾಂಕಗಳ ನಿಯಮ ಅದು ಎನ್ನದ ಘಾತ a ಬಾಗ್ಲೆ ಎನ್ನದ ಘಾತ b ಈಸ್ ಈಕ್ವಲ್ ಟು ಎನ್ನದ ಘಾತ ಇಲ್ಲಿ ಆಧಾರಗಳು ಸಮನಾಗಿದ್ದಾಗ ಛೇದದಲ್ಲಿರ್ತಕ್ಕಂಥ ಘಾತ ಸೂಚಿ ಅಂಶಕ್ಕೆ ಬಂದರೆ ಚಿಹ್ನೆ ಏನಾಗ್ತದೆ, ಬೇರೆ ಆಗ್ತದೆ. ಇಲ್ಲಿ ಪ್ಲಸ್ ಇದ್ದಂಥ b -b ಆಗ್ತದೆ ವಿದ್ಯಾರ್ಥಿಗಳೇ. ಈ ನಿಯಮದ ಪ್ರಕಾರ ಇಲ್ಲಿ ಆಧಾರಗಳು ಸಮನಾಗಿದ್ದಾವೆ, 9 ಇದೆ 9 ಇದೆ. ಆದ್ದರಿಂದ 9ರ ಘಾತ ಸೂಚಿ ಇಲ್ಲಿ -7 ಇದೆ, -7. ಇಲ್ಲಿ ಛೇದದಲ್ಲಿರ್ತಕ್ಕಂಥ +4 ಅಂಶಕ್ಕೆ ಬಂದರೆ ಅದೇನಾಗ್ತದೆ, -4 ಆಗ್ತದೆ. ಆದ್ದರಿಂದ ಎನ್ನದ ಘಾತ a - b, ಆದ್ದರಿಂದ 9ರ ಘಾತ -7 -4 ಆಗ್ತದೆ. ಈ ಛೇದದಲ್ಲಿರ್ತಕ್ಕಂಥ +4 ಅಂಶಕ್ಕೆ ಬಂದರೆ -4 ಆಗ್ತದೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, 9ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಆಧಾರ ಸಂಖ್ಯೆ ಇಲ್ಲಿ -7 -4 ಒಟ್ಟು -11 ಆಗ್ತದೆ ವಿದ್ಯಾರ್ಥಿಗಳೇ. ಈ 9ರ ಘಾತ -11 ಈ ಒಂದು ಘಾತಾಂಕ ನಿಯಮವನ್ನು ನಾವು ನೆನಪು ಮಾಡಿಕೊಂಡ್ರೆ ಎನ್ನದ ಘಾತ -a ಈಸ್ ಈಕ್ವಲ್ ಟು 1/, ಎನ್ನದ ಘಾತ ಎಗೆ ಏನಾಗ್ತದೆ, ಸಮ ಆಗ್ತದೆ. ಈ ಒಂದು ಘಾತ ಸೂಚಿ ಏನಾಗ್ತದೆ, -a, ಅದು ಛೇದಕ್ಕೆ ಬಂದರೆ +a ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ದಿಸ್ ಈಕ್ವಲ್ ಟು ಇದನ್ನು ನಾವು ಅಂಶದಲ್ಲಿರ್ತಕ್ಕಂಥ ಬೆಲೆಯನ್ನು ನಾವು ಛೇದಕ್ಕೆ ತಂದರೆ 1/, 9ರ ಘಾತ ಇಲ್ಲಿ -11 ಇತ್ತು, ಅದು 9ರ ಘಾತ +11 ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಾಲ್ಕನೇ ಒಂದು ಬೆಲೆಗಳನ್ನು ನಾನು ಬರ್ಕೊಂಡಿದ್ದೀನಿ. 13ರ ಘಾತ -2 ಅದರ ಘಾತ -3 ಇದೆ ವಿದ್ಯಾರ್ಥಿಗಳೇ. ಈ ಒಂದು ನಿಯಮ, ಘಾತಾಂಕಗಳ ನಿಯಮ, ಎನ್ನದ ಘಾತ a ಅದರ ಘಾತ b ಈಸ್ ಈಕ್ವಲ್ ಟು ಎನ್ನದ ಘಾತ, ಈ ಘಾತ ಸೂಚಿಗಳನ್ನು ನಾವು ಗುಣಿಸ್ತೀವಿ,
ಎ ಗುಂಡ್ಲೆ ಬಿ ಅಂದರೆ ಅದು ಎ ಬಿ ಆಗ್ತದೆ. ಆದ್ದರಿಂದ ಈ ನಿಯಮದ ಪ್ರಕಾರ ದಿಸ್ ಈಕ್ವಲ್ ಟು ಇಲ್ಲಿ ಎನ್ ಅಂತಕ್ಕಂಥ 13 ಹಾಗೆ ನಾನು ಬರ್ಕೊಂಡಿದ್ದೀನಿ. ಎನ್ನದ ಘಾತ ಎ ಅದರ ಘಾತ ಬಿ ಈ ಎರಡು ಘಾತ ಸೂಚಿಗಳನ್ನು ನಾವು ಗುಣಿಸೋಣ. ಅಂದರೆ ಮೈನಸ್ ಇಂಟು ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ. ಇಲ್ಲಿ ಏನಿಲ್ಲ ಅಂದರೂ ಕೂಡ ಪ್ಲಸ್ ಇರ್ತದೆ. 2 ಮೂರಲೆ ಏನಾಗ್ತದೆ 6 ಆಗ್ತದೆ. ಆದ್ದರಿಂದ ಇದರ ಒಂದು ಬೆಲೆ 13ರ ಘಾತ 6 ನಮಗೆ ಉತ್ತರ ಸಿಗ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ 5ನೇ ಒಂದು ಬೆಲೆಗಳನ್ನು ನಾನು ಬರ್ಕೊಂಡಿದ್ದೀನಿ. ಎಂಬದ ಘಾತ 5 ಎನ್ನದ ಘಾತ 12 ಬ್ರಾಕೆಟ್ನಲ್ಲಿ ಎಮ್ ಎನ್ ಅದರ ಘಾತ 9 ಇದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ಇಲ್ಲಿ ಎಮ್ಮದ ಘಾತ 5 ಎನ್ನದ ಘಾತ 12 ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಬ್ರಾಕೆಟ್ನಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ನಿಯಮವನ್ನು ನಾವು ನೆನಪು ಮಾಡಿಕೊಂಡ್ರೆ ಎನ್ ಗುಂಡ್ಲೆ ಎಮ್ ಅದರ ಘಾತ ಎ ಅಂತಕ್ಕಂಥ ಈ ಒಂದು ನಿಯಮ ಘಾತಾಂಕಗಳ ನಿಯಮ ಈ ಒಂದು ಘಾತ ಸೂಚಿ ಎನ್ಗೂ ಕೂಡ ಅನ್ವಯ ಆಗುತ್ತೆ. ಈ ಒಂದು ಘಾತ ಸೂಚಿ ಎಮ್ಗೂ ಕೂಡ ಅನ್ವಯ ಆಗುತ್ತೆ. ದಿಸ್ ಈಕ್ವಲ್ ಟು ಎನ್ನದ ಘಾತ ಎ ಆಗ್ತದೆ ಗುಂಡ್ಲೆ ಎಮ್ಮದ ಘಾತ ಹೇಗೆ ಏನಾಗ್ತದೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ನಿಯಮದ ರೂಪದಲ್ಲಿ ಈ ಬೆಲೆಗಳು ಇದ್ದಾವೆ. ಅಂದರೆ ಈ ಒಂದು 9 ಎಮ್ಗೂ ಕೂಡ ಅನ್ವಯ ಆಗ್ತದೆ. ಈ ಒಂದು 9 ಎನ್ಗೂ ಕೂಡ ಅನ್ವಯ ಆಗ್ತದೆ. ಆದ್ದರಿಂದ ಗುಂಡ್ಲೆ ಎಮ್ಮದ ಘಾತ 9 ಎನ್ನದ ಘಾತ 9ಕ್ಕೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ ಎಮ್ಮದ ಘಾತ 5 ಇದೆ ಗುಂಡ್ಲೆ ಎಮ್ಮದ ಘಾತ 9 ಇದೆ. ವಿದ್ಯಾರ್ಥಿಗಳೇ ಎನ್ನದ ಘಾತ ಎ ಗುಂಡ್ಲೆ ಎನ್ನದ ಘಾತ ಬಿ ಇಲ್ಲಿ ಆಧಾರಗಳು ಸಮನಾಗಿದ್ದಾಗ ಘಾತ ಸೂಚಿಗಳನ್ನು ನಾವು ಕೂಡಿಸ್ತೀವಿ. ಆದ್ದರಿಂದ ಎನ್ನದ ಘಾತ ಎ ಪ್ಲಸ್ ಬಿ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇಲ್ಲಿ ಎಮ್ ಆಧಾರಗಳು ಸಮನಾಗಿದ್ದಾವೆ. ಎಮ್ಮದ ಘಾತ ಸೂಚಿಗಳನ್ನು ನಾವು ಕೂಡಿಸೋಣ. 5 + 9 5 + 9. ಅದೇ ರೀತಿಯಾಗಿ ಇಲ್ಲಿ ಎನ್ನದ ಘಾತ 12 ಎನ್ನದ ಘಾತ 9 ಇದೆ. ಎನ್ನದ ಘಾತ 12 ಗುಂಡ್ಲೆ ಎನ್ನದ ಘಾತ 9 ಅಂದರೆ ಇಲ್ಲಿ ಆಧಾರಗಳು ಸಮನಾಗಿದ್ದಾವೆ. ಈ ನಿಯಮದ ಪ್ರಕಾರ ಘಾತ ಸೂಚಿಗಳನ್ನು ನಾವು ಕೂಡಿಸೋಣ. ಆದ್ದರಿಂದ ಎನ್ನದ ಘಾತ 12 + 9 ಆಗ್ತದೆ. ದಿಸ್ ಈಕ್ವಲ್ ಟು ಇಲ್ಲಿ ಎಮ್ಮದ ಘಾತ 5 + 9 ಅಂದರೆ 14 ಆಗ್ತದೆ. ಅದೇ ರೀತಿಯಾಗಿ ಎನ್ನದ ಘಾತ 12 + 9 ಅಂದರೆ 21 ಆಗ್ತದೆ. ಆದ್ದರಿಂದ ಎಮ್ಮದ ಘಾತ 14 ಮತ್ತು ಎನ್ನದ ಘಾತ 21 ನಮಗೆ ಉತ್ತರ ಸಿಗುತ್ತದೆ. ವಿದ್ಯಾರ್ಥಿಗಳೇ 6ನೇ ಒಂದು ಸಮಸ್ಯೆ 12ರ ಘಾತ 2 ಅಂದರೆ 12ರ ವರ್ಗ ಈಸ್ ಈಕ್ವಲ್ ಟು 144 ಆದರೆ ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು 4 ಬೆಲೆಗಳನ್ನು ಕೊಟ್ಟಿದ್ದಾನೆ. ಇವುಗಳನ್ನು ನಾವು 12ರ ವರ್ಗ 144 ನಾವು ಉಪಯೋಗಿಸಿಕೊಂಡು ಇವುಗಳ ಬೆಲೆಗಳನ್ನು ನಾವು ಒಂದೊಂದಾಗಿ ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ 12ರ ವರ್ಗ 144 ಆದರೆ ವಿದ್ಯಾರ್ಥಿಗಳೇ 12ರ ವರ್ಗ 144 ಇಲ್ಲಿ 1ನೇ ಸಮಸ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ. ಅದು 1.2 ಅದರ ವರ್ಗ ಇದೆ ವಿದ್ಯಾರ್ಥಿಗಳೇ. ಅಂದರೆ 1.2 ನಾವು 12ರ ರೂಪದಲ್ಲಿ ನಾವು ಬರೆದುಕೊಳ್ಳೋಣ. ವಿದ್ಯಾರ್ಥಿಗಳೇ ಇಲ್ಲಿ ಪಾಯಿಂಟ್ ಆದ ನಂತರ 1 ಅಂಕಿ ಇದೆ, ಅದು 2 ಇದೆ ವಿದ್ಯಾರ್ಥಿಗಳೇ. ಪಾಯಿಂಟ್ ಆದ ನಂತರ 1 ಅಂಕಿ ಇದೆ. ಇದನ್ನು ನಾವು 12ರ ರೂಪದಲ್ಲಿ ನಾವು ಬರ್ಕೊಂಡ್ರೆ 12 ಬಾಗಿಲೆ 10 ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ 12ನ್ನು ನಾವು 10ರಿಂದ ನಾವು ಭಾಗಿಸಿದರೆ ನಮಗೆ 1.2 ನಮಗೆ ಸಿಗ್ತದೆ. ಪಾಯಿಂಟ್ ಆದ ನಂತರ 1 ಅಂಕಿದೆ. ಆದ್ದರಿಂದ ನಾನು ಈ ಒಂದು 12ನ್ನು 10ರಿಂದ ನಾನು ಭಾಗಿಸ್ತಾ ಇದ್ದೀನಿ. ಅಂದರೆ 1ರ ಮುಂದೆ 0. ಅಂದರೆ 10ರಿಂದ ನಾವು 12ನ್ನು ನಾವು ಭಾಗಿಸಿದರೆ ನಮಗೆ 1.2 ನಮಗೆ ಸಿಗ್ತದೆ. ಆದ್ದರಿಂದ ಈ ಒಂದು ಘಾತ ಸೂಚಿ 2 ಇದೆ, ಅದರ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ 12/10 ಅದರ ಘಾತ 2 ಇದೆ. ಈ ಒಂದು ಘಾತಾಂಕಗಳ ನಿಯಮದ ಪ್ರಕಾರ n/m ಅದರ ಘಾತ a ಇದೆ ವಿದ್ಯಾರ್ಥಿಗಳೇ. ಇದು ಯಾವುದಕ್ಕೆ ಸಮ ಆಗ್ತದೆ? ಈ ಒಂದು ಘಾತ ಸೂಚಿ ಅಂಶಕ್ಕೂ ಅನ್ವಯ ಆಗ್ತದೆ, ಛೇದಕ್ಕೂ ಅನ್ವಯ ಆಗ್ತದೆ. ಆದ್ದರಿಂದ ಎನ್ನದ ಘಾತ a ಬಾಗ್ಲೆ ಎಮ್ಮದ ಘಾತ ಎಗೆ ಏನಾಗ್ತದೆ ಸಮ ಆಗ್ತದೆ. ಆದ್ದರಿಂದ ಈ ನಿಯಮದ ಪ್ರಕಾರ ದಿಸ್ ಈಕ್ವಲ್ ಟು 12ರ ವರ್ಗ 2 ಬಾಗ್ಲೆ ಇಲ್ಲಿ 10ರ ವರ್ಗ 2ಕ್ಕೆ ಏನಾಗ್ತದೆ ಸಮ ಆಗ್ತದೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 12ರ ವರ್ಗ ಇಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಅದೆಷ್ಟಿದೆ? 144 ಇದೆ. ಆದ್ದರಿಂದ ಅಂಶದಲ್ಲಿ 12ರ ವರ್ಗ 144 ನಾನು ಆದೇಶ ಮಾಡಿದ್ದೀನಿ. ಛೇದದಲ್ಲಿ ವಿದ್ಯಾರ್ಥಿಗಳೇ 10ರ ವರ್ಗ ಅಂದರೆ 10 10 100 ಆಗ್ತದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು
ಈ ಒಂದು 144 ನಾವು 100ರಿಂದ ನಾವು ಭಾಗಿಸಿದರೆ ವಿದ್ಯಾರ್ಥಿಗಳೇ 144 ಭಾಜ್ಯ ಸ್ಥಾನದಲ್ಲಿದೆ, ಇಲ್ಲಿ 100 ಭಾಜಕ ಸ್ಥಾನದಲ್ಲಿದೆ. 144 ನಾವು 100ರಿಂದ ನಾವು ಭಾಗಿಸಿದಾಗ 101 100 ಆಗ್ತದೆ. 144ರಲ್ಲಿ ನಾವು 100ನ್ನು ಕಳೆದ್ರೆ ನಮಗೆ 44 ಸಿಗ್ತದೆ. ಬಿಂದು ಕೊಡ್ತೀರಾ, 440 ಆಗ್ತದೆ. 104 400 ಆಗ್ತದೆ. 440ರಲ್ಲಿ 400ನ್ನು ನಾವು ಕಳೆದ್ರೆ ನಮಗೆ 40 ಉತ್ತರ ಸಿಗ್ತದೆ. ಇಲ್ಲಿ ದಶಮಾಂಶ ಪ್ರಾರಂಭ ಆಗಿರೋದ್ರಿಂದ ಒಂದು 0 ಕೊಡ್ತೀರಾ, 400 ಆಗ್ತದೆ. 104 400 ಆಗ್ತದೆ. ಇಲ್ಲಿ ಶೇಷ ಏನು ಬರ್ತದೆ, 0 ಸಿಗ್ತದೆ. ಅಂದರೆ 400ರಲ್ಲಿ 400ನ್ನು ನಾವು ಕಳೆದ್ರೆ ನಮಗೆ ಶೇಷ 0 ಸಿಗ್ತದೆ. ಇಲ್ಲಿ ಭಾಗಲಬ್ಧ ಎಷ್ಟು ಸಿಗ್ತದೆ, ನಮಗೆ 1.44 ಉತ್ತರ ನಮಗೆ ಸಿಗ್ತದೆ. ದಿಸ್ ಈಕ್ವಲ್ ಟು, ಆದ್ದರಿಂದ ವಿದ್ಯಾರ್ಥಿಗಳೇ 144ನ್ನು ನಾವು 100ರಿಂದ ನಾವು ಭಾಗಿಸಿದರೆ ನಮಗೆ ಉತ್ತರ 1.44 ನಮಗೆ ಉತ್ತರ ಸಿಗ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಎರಡನೇ ಒಂದು ಸಮಸ್ಯೆ, 12ರ ವರ್ಗವನ್ನು ಕೊಟ್ಟಿದ್ದಾನೆ, 144 ಇದೆ. ಇಲ್ಲಿ ಎರಡನೇ ಒಂದು ಸಮಸ್ಯೆ 0.12 ಅದರ ವರ್ಗವನ್ನು ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ ಇಲ್ಲಿ 0.12 ಅಂದರೆ ಈ ಒಂದು ಪಾಯಿಂಟ್ ಆದ ನಂತರ 2 ಅಂಕಿಗಳು ಇದ್ದಾವೆ, 1 ಮತ್ತು 2, ಒಟ್ಟು 2 ಅಂಕಿಗಳಿದ್ದಾವೆ. ಈ ಒಂದು ದಶಮಾಂಶ ಬೆಲೆಗಳನ್ನು ನಾವು ಪೂರ್ಣಾಂಕದಲ್ಲಿ ನಾವು ಬರ್ಕೊಂಡ್ರೆ 12ರ ರೂಪದಲ್ಲಿ ನಾವು ಬರ್ಕೊಂಡ್ರೆ ನಮಗೇನಾಗುತ್ತೆ, 12ನ್ನು ನಾವು 100ರಿಂದ ನಾವು ಭಾಗಿಸ್ಬೇಕಾಗುತ್ತೆ. ಅಂದರೆ ಪಾಯಿಂಟ್ ಆದ ನಂತರ 2 ಅಂಕಿಗಳಿದ್ದಾವೆ, ಇಲ್ಲಿ 12 ಆಗ್ತದೆ. ಇದು ವಿದ್ಯಾರ್ಥಿಗಳೇ 12ನ್ನು ನಾವು ಪಾಯಿಂಟ್ ಆದ ನಂತರ 2 ಅಂಕಿ ಇರೋದರಿಂದ ನಾವು ಪಾಯಿಂಟ್ ಆದ ನಂತರ 2 ಅಂಕಿ ಅಂದರೆ 1ರ ಮುಂದೆ 2 ಸೊನ್ನೆಗಳು, ಅಂದರೆ ನಾವು 12ನ್ನು 100ರಿಂದ ನಾವು ಭಾಗಿಸಿದರೆ ನಮಗೆ 0.12 ನಮಗೆ ಉತ್ತರ ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ದಶಮಾಂಶ ಬೆಲೆಗಳನ್ನು ನಾನು ಭಿನ್ನರಾಶಿ ರೂಪದಲ್ಲಿ ನಾನು ಬರೆದುಕೊಂಡಿದ್ದೇನೆ. 12ನ್ನು ನಾವು 100ರಿಂದ ನಾವು ಭಾಗಿಸಿದರೆ ನಮಗೆ 0.12 ನಮಗೆ ಸಿಗ್ತದೆ. ಅದರ ವರ್ಗ ಇದೆ, ಅದರ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಒಂದು ಘಾತಾಂಕಗಳ ನಿಯಮ n/m ಅದರ ಘಾತ a ಇತ್ತು ಅಂದರೆ ಈ ಒಂದು ಘಾತ ಸೂಚಿ ಅಂಶಕ್ಕೂ ಅನ್ವಯ ಆಗ್ತದೆ, ಛೇದಕ್ಕೂ ಅನ್ವಯ ಆಗ್ತದೆ. ದಿಸ್ ಈಕ್ವಲ್ ಟು n ದ ಘಾತ a ಆಗ್ತದೆ ಬಾಗ್ಲೆ m ದ ಘಾತ a ಆಗ್ತದೆ. ಆದ್ದರಿಂದ ಈ ನಿಯಮದ ಪ್ರಕಾರ ಈ ಬೆಲೆಗಳನ್ನು ನಾವು ಬರಿತಾ ಹೋಗೋಣ. ದಿಸ್ ಈಕ್ವಲ್ ಟು 12ರ ಘಾತ 2 ಅಂಶದಲ್ಲಿ ಬರ್ತದೆ ವಿದ್ಯಾರ್ಥಿಗಳೇ, ಛೇದದಲ್ಲಿ 100 ಇದೆ, 100ರ ವರ್ಗ ಛೇದದಲ್ಲಿ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ಇಲ್ಲಿ 12ರ ವರ್ಗ ಅದೆಷ್ಟಿದೆ ಕೊಟ್ಟಿದ್ದಾನೆ, 144 ಇದೆ. ಆದ್ದರಿಂದ 12ರ ವರ್ಗ 144 ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ. ಛೇದದಲ್ಲಿ ವಿದ್ಯಾರ್ಥಿಗಳೇ 100ರ ವರ್ಗ 100 × 100 ಅಂದರೆ ಅದೇನಾಗ್ತದೆ 10,000ಕ್ಕೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 144 ಬಾಗ್ಲೆ 10,000. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 144ನ್ನು 10,000ದಿಂದ ನಾವು ಭಾಗಿಸಿದರೆ ವಿದ್ಯಾರ್ಥಿಗಳೇ ನಾನಿಲ್ಲಿ ಭಾಗಿಸಿದ್ದೀನಿ, ತಾವು ಗಮನಿಸ್ಬೋದು. ಈ 144ನ್ನು 10,000ದಿಂದ ನಾವು ಭಾಗಿಸಿದರೆ ನಮಗೆ 0.0144 ಉತ್ತರ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 12ರ ಘಾತ 2 ಅಂದರೆ 12ರ ವರ್ಗ 144 ಆದಾಗ ಇಲ್ಲಿ ಮೂರನೇ ಸಮಸ್ಯೆ 0.012 ಅದರ ವರ್ಗ ಇದೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ಪಾಯಿಂಟ್ ಆದ ನಂತರ 1 2 ಒಟ್ಟು 3 ಅಂಕಿಗಳು ಇದ್ದಾವೆ ವಿದ್ಯಾರ್ಥಿಗಳೇ. ಅಂದರೆ ನಾವು 12ನ್ನು 1ರ ಮುಂದೆ 3 0 ಅಂದರೆ ಅದು 1000. 12ನ್ನು ನಾವು 1000ದಿಂದ ನಾವು ಭಾಗಿಸಿದರೆ ನಮಗೆ 0.012 ಉತ್ತರ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು 0.012 ನಾನು ದಶಮಾಂಶದಲ್ಲಿರ್ತಕ್ಕಂಥ ಈ ಬೆಲೆಗಳನ್ನು ನಾನು ಭಿನ್ನರಾಶಿ ರೂಪದಲ್ಲಿ ನಾನು ಬರ್ಕೊಂಡಿದ್ದೀನಿ. 12 ಬಾಗ್ಲೆ 1000 ಅದರ ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಒಂದು ಘಾತಾಂಕದ ನಿಯಮದ ಪ್ರಕಾರ ಈ ಬೆಲೆಗಳನ್ನು ನಾವು ಬರಿತಾ ಹೋಗೋಣ. n/m ಅದರ ಘಾತ a ಇತ್ತು ಅಂದರೆ ಈ ಒಂದು ಘಾತ ಸೂಚಿ ಅಂಶಕ್ಕೂ ಅನ್ವಯ ಆಗ್ತದೆ, ಛೇದಕ್ಕೂ ಕೂಡ ಅನ್ವಯ ಆಗ್ತದೆ. ದಿಸ್ ಈಕ್ವಲ್ ಟು n ದ ಘಾತ a ಬಾಗ್ಲೆ m ದ ಘಾತ a ಏನಾಗ್ತದೆ ಸಮ ಆಗ್ತದೆ. ಆದ್ದರಿಂದ ದಿಸ್ ಈಕ್ವಲ್ ಟು ಇಲ್ಲಿ ಅಂಶಕ್ಕೆ 12ರ ವರ್ಗ 2 ಆಗ್ತದೆ, 12ರ ವರ್ಗ 2 ಬಾಗ್ಲೆ ಛೇದದಲ್ಲಿರ್ತಕ್ಕಂಥ 1000ದ ವರ್ಗ ಛೇದದಲ್ಲಿ ಆಗ್ತದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ಇಲ್ಲಿ 12ರ ವರ್ಗ ಕೊಟ್ಟಿದ್ದಾನೆ, 144 ಇದೆ, ಅಂಶದಲ್ಲಿ 144ನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 1000ದ ವರ್ಗ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. 1000ದ ವರ್ಗ ಅಂದರೆ 1000 × 1000 ಅಂದರೆ ಅದು 10 ಲಕ್ಷಕ್ಕೆ ಏನಾಗ್ತದೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 1000ದ ವರ್ಗ ಅದು 10 ಲಕ್ಷಕ್ಕೆ ಏನಾಗ್ತದೆ
ಸಮ ಆಗ್ತದೆ. 144 ಬಾಗಿಲೆ 10 ಲಕ್ಷ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 144 ನಾವು 10 ಲಕ್ಷದಿಂದ ನಾವು ಭಾಗಿಸಿದರೆ ನಮಗೆ 0.0000144 ಉತ್ತರ ನಮಗೆ ಸಿಗ್ತದೆ. ವಿದ್ಯಾರ್ಥಿಗಳೇ 144 ನಾನು 10 ಲಕ್ಷದಿಂದ ನಾನು ಭಾಗಿಸಿದ್ದೀನಿ, ತಾವು ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ 0.012 ವರ್ಗ ಅದು 0.00014 ಏನಾಗ್ತದೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 4ನೇ ಒಂದು ಬೆಲೆಯನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. 120ರ ವರ್ಗವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಒಂದು 120 ನಾವು 12ರ ರೂಪದಲ್ಲಿ ನಾವು ಬರೆದುಕೊಳ್ಳೋಣ. ಇಲ್ಲಿ 12 ಗುಂಡ್ಲೆ 10 ಎಂದು ನಾವು 120 ಬರೆದುಕೊಳ್ಬೋದು. 12 10 120 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು 120 ನಾನು 12ರ ರೂಪದಲ್ಲಿ ನಾನು ಬರ್ಕೊಂಡಿದ್ದೀನಿ. 12 ಗುಂಡ್ಲೆ 10 ಅಂತ ನಾನು ಬರ್ಕೊಂಡಿದ್ದೀನಿ. ಅದರ ವರ್ಗ ಇದೆ, ಅದರ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಘಾತಾಂಕಗಳ ನಿಯಮ, ಈ ಒಂದು ನಿಯಮವನ್ನು ನಾವು ನೆನಪು ಮಾಡಿಕೊಂಡ್ರೆ ಎನ್ ಗುಂಡ್ಲೆ ಎಮ್ ಅದರ ಘಾತ ಎ ಇತ್ತು ಅಂದರೆ ಈ ಒಂದು ಘಾತ ಸೂಚಿ ಎ ಅದು ಎನ್ಗೂ ಅನ್ವಯ ಆಗ್ತದೆ, ಎಮ್ಗೂ ಕೂಡ ಅನ್ವಯ ಆಗ್ತದೆ. ದಿಸ್ ಈಕ್ವಲ್ ಟು ಎನ್ನದ ಘಾತ ಎ ಆಗ್ತದೆ ಗುಂಡ್ಲೆ ಎಮ್ಮದ ಘಾತ ಎ ಆಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ನಿಯಮದ ಪ್ರಕಾರ ಈ ಬೆಲೆಗಳನ್ನು ನಾವು ಬರಿತಾ ಹೋಗೋಣ. ದಿಸ್ ಈಕ್ವಲ್ ಟು ಇಲ್ಲಿ 12ರ ಘಾತ 2 ಗುಂಡ್ಲೆ 10ರ ಘಾತ 2 ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ ವಿದ್ಯಾರ್ಥಿಗಳೇ 12ರ ವರ್ಗ ಅದು 144 ಇದೆ, ದತ್ತದಲ್ಲಿ ಕೊಟ್ಟಿದ್ದಾನೆ. 144 ಗುಂಡ್ಲೆ 10ರ ವರ್ಗ ಅಂದರೆ 10 100 ಆಗ್ತದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು 144 ನಾವು 100ರಿಂದ ನಾವು ಗುಣಿಸಿದರೆ ನಮಗೆ 14,400 ಉತ್ತರ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.